ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮೇ 9ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಇಂಟರ್ಪೋಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ಅಮೆರಿಕ, ಫ್ರಾನ್ಸ್, ಇಟಲಿ, ಕೆನಡಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಫ್ರಾನ್ಸ್ನಲ್ಲಿ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಇದೆ. ಸೊ ಫ್ರಾನ್ಸ್ನ ಲಿಯೋನ್ನಲ್ಲಿ ಈ ಒಂದು ಇಂಟರ್ಪೋಲ್ನ ಕೇಂದ್ರ ಕಚೇರಿ ಕಂಡುಬರುತ್ತೆ. ಯಾಕೆ ಇಂಟರ್ಪೋಲ್ ಸುದ್ದಿಯಲ್ಲಿದೆ ಅಂತಂದರೆ, ಸೊ ಆಲ್ರೆಡಿ ತಾವೆಲ್ಲರೂ ಕೂಡ ನ್ಯೂಸ್ ಪೇಪರಲ್ಲಿ ನೋಡಿರ್ತೀರ, ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದು ಆಪಾದನೆ ಇದೆ. ಸೊ ಇವಾಗ ಏನಾಗಿದೆ, ಪ್ರಜ್ವಲ್ ರೇವಣ್ಣ ಅವರು JDSನ ಮುಖಂಡರಾಗ್ತಾರೆ, MP ಕೂಡ ಆಗಿದ್ರು. ಸೊ ಅವರು ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಇವಾಗ. ಬಟ್ ಅವರನ್ನು ಇವಾಗ ಹುಡುಕಿಕೊಂಡು ಕರ್ಕೊಂಡು ಬರಬೇಕು, ಯಾಕಂದ್ರೆ ಅವರನ್ನ ತನಿಖೆ ಮಾಡಬೇಕಾಗತ್ತೆ. ಸೊ ಅವರ ಮೇಲೆ ಇರುವಂತಹ ಆರೋಪದ ಕುರಿತು ತನಿಖೆನ ಮಾಡಬೇಕಾಗತ್ತೆ. ಬಟ್ ಇವಾಗ ಕರ್ನಾಟಕದ ಪೊಲೀಸರು ಏನ್ ಮಾಡಬೇಕಾಗತ್ತೆ, ಸೊ ಬೇರೆ ದೇಶಕ್ಕೆ ಹೋಗಿ ಅರೆಸ್ಟ್ ಮಾಡೋಕೆ ಅವಕಾಶ ಇಲ್ಲ. ಅವಾಗ ಏನ್ ಮಾಡಬೇಕಾಗತ್ತೆ, ಇಂಟರ್ಪೋಲ್ನ ಅಪ್ರೋಚ್ ಮಾಡಬೇಕಾಗತ್ತೆ. ಸೊ ಇಂಟರ್ಪೋಲ್ ಅನ್ನೋದು ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಆಗುತ್ತೆ. ಸೊ ಯಾರಾದ್ರೂ ಒಬ್ಬ ಅಪರಾಧಿ ಅಥವಾ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಒಬ್ಬ ವ್ಯಕ್ತಿ ಭಾರತ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋದ್ರೆ ಅವರನ್ನ ಕರ್ಕೊಂಡು ಬರಬೇಕಾಗುತ್ತೆ. ಡೈರೆಕ್ಟ್ ಆಗಿ ನಾವು ಕರ್ಕೊಂಡು ಬರಕ್ ಆಗಲ್ಲ, ಕರ್ನಾಟಕ ರಾಜ್ಯ ಪೊಲೀಸರು ಕರ್ಕೊಂಡು ಬರೋಕ್ ಆಗಲ್ಲ. ಅವಾಗ ಇಂಟರ್ಪೋಲ್ ಮುಖಾಂತರ ನಾವು ಅಪ್ರೋಚ್ ಮಾಡಬೇಕಾಗತ್ತೆ. ಫಸ್ಟ್ ನಾವು CBI ಅವ್ರನ್ನ ಅಪ್ರೋಚ್ ಮಾಡಬೇಕು. CBI ಅವರು ಇಂಟರ್ಪೋಲ್ನ ಅಪ್ರೋಚ್ ಮಾಡ್ತಾರೆ. ಸೊ ಇಂಟರ್ಪೋಲ್ನಲ್ಲಿ 196 ಸದಸ್ಯ ದೇಶಗಳಿದೆ. ಅಂದ್ರೆ ಈ 196 ದೇಶಗಳ ಪ್ರಕರಣಗಳಲ್ಲಿ ಯಾರಾದ್ರೂ ಒಂದು ಆಪಾದಿತ ವ್ಯಕ್ತಿ ಬೇಕಾಗಿದ್ರೆ, ಅವರು ಬೇರೆ ದೇಶಕ್ಕೆ ಒಂದು ಎಸ್ಕೇಪ್ ಆಗಿದ್ರೆ ಅವರನ್ನ ಕರ್ಕೊಂಡು ಬರಬೇಕು ಅಂದ್ರೆ ಇಲ್ಲಿ ಇಂಟರ್ಪೋಲ್ ತುಂಬಾ ಇಂಪಾರ್ಟೆಂಟ್ ಆದಂತಹ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಇಷ್ಟು ತಮಗೆ ಗೊತ್ತಿರಬೇಕು. ಹಾಗಾಗಿ ಇಂಟರ್ಪೋಲ್ ಸುದ್ದಿಯಲ್ಲಿ ಇದೆ. ಸೊ ಇವಾಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಲ್ಲಿ ಇಶ್ಯೂ ಮಾಡಿರ್ತಾರೆ. ಸೊ ಬ್ಲೂ ಕಾರ್ನರ್ ನೋಟಿಸ್, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗುತ್ತೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಹಾಗಾಗಿ ಇವಾಗ ಇಂಟರ್ಪೋಲ್ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ, ಎಲ್ಲಿ ಇವರು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ಪೋಲ್ನ ಒಂದು ಎಸ್ಟಾಬ್ಲಿಷ್ ಯಾವಾಗ ಆಗಿದೆ, 1923ರಲ್ಲಿ ಇಂಟರ್ಪೋಲ್ ರಚನೆ ಆಗುತ್ತೆ. ಸೊ ಇಂಟರ್ಪೋಲ್ನ ಸದಸ್ಯ ದೇಶಗಳು 196 ಇದೆ. ಹಾಗೆ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಫ್ರಾನ್ಸ್ನ ಲಿಯೋನ್ನಲ್ಲಿ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಬರುತ್ತೆ. ಇದೊಂದು ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಆಗುತ್ತೆ. ಸೊ ಈ ಪಾಯಿಂಟ್ ತಮಗೆ ಗೊತ್ತಿರಬೇಕಾಗುತ್ತೆ, ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ. ಸೊ ಮತ್ತು ಬ್ಲೂ ಕಾರ್ನರ್ ನೋಟಿಸ್, ಇವಾಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಒಂದು ಪೆನ್ ಡ್ರೈವ್ ಕೇಸ್ನಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಏನಿದು ಬ್ಲೂ ಕಾರ್ನರ್ ನೋಟಿಸ್ ಅಂತಂದ್ರೆ, ಬೇರೆ ಬೇರೆ ನೋಟಿಸ್ ಗಳನ್ನ ಇಲ್ಲಿ ಇಂಟರ್ಪೋಲ್ ಇಶ್ಯೂ ಮಾಡುತ್ತೆ. ರೆಡ್ ಕಾರ್ನರ್ ನೋಟಿಸ್, ಹಾಗೆ ಇವನ್ ಆರೆಂಜ್ ಕಾರ್ನರ್ ನೋಟಿಸ್, ಗ್ರೀನ್ ಕಾರ್ನರ್ ನೋಟಿಸ್, ಹೀಗೆ ಬೇರೆ ಬೇರೆ ನೋಟಿಸ್ ಗಳನ್ನ ಇಶ್ಯೂ ಮಾಡುತ್ತೆ. ಬಟ್ ಇವಾಗ ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೊ ಅಪರಾಧ ಕೃತ್ಯವೊಂದರ ವ್ಯಕ್ತಿ ಅಥವಾ ಹಲವು ಅಪರಾಧ ಕೃತ್ಯಗಳ ವ್ಯಕ್ತಿಗೆ ಒಂದು ಏನ್ ಎಸ್ಕೇಪ್ ಆಗಿರ್ತಾರೆ, ಆ ವ್ಯಕ್ತಿಯನ್ನ ತನ್ನ ದೇಶದಿಂದ ಹೊರಗಡೆ ಇದ್ರೆ ಅವರ ಇರುವಿಕೆಯ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಬ್ಲೂ ಕಾರ್ನರ್ ನೋಟಿಸ್ ಅಡಿಯಲ್ಲಿ. ಅಂದ್ರೆ ಇವಾಗ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ದೇಶದಿಂದ ಹೊರಗಡೆ ಹೋಗಿದ್ದಾರೆ. ಸೊ ಇವ್ರನ್ನ ಹಿಡ್ಕೊಂಡು ಕರ್ಕೊಂಡು ಬರಬೇಕು ಅಂತ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅಂದ್ರೆ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಯನ್ನ ಹುಡುಕೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮುಂದಿನ ಪ್ರಶ್ನೆ, ದೆಹಲಿ, ಶಕ್ತಿ, ಕಿಲ್ತಾನ್
ರೀಸೆಂಟ್ ಆಗಿ ಈ ಮೂರು ಒಂದು ಹೆಸರುಗಳು ಸುದ್ದಿಯಲ್ಲಿದೆ. ಹಾಗಾದ್ರೆ ಇವುಗಳು ಏನು ಅಂತ ಪ್ರಶ್ನೆ. ಆಯ್ಕೆಗಳು ಕ್ಷಿಪಣಿಗಳು, ಹಡಗುಗಳು, ಹೆಲಿಕಾಪ್ಟರ್ಗಳು, ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ದೆಹಲಿ, ಶಕ್ತಿ, ಕಿಲ್ತಾನ್ ಎಂಬುದು ಹಡಗುಗಳಾಗತ್ತೆ. ಯಾಕೆ ಸುದ್ದಿಯಲ್ಲಿದೆ ಈ ಹಡಗುಗಳು ಅಂತಂದ್ರೆ ದಕ್ಷಿಣ ಚೀನಾ ಸಮುದ್ರದ ವ್ಯಾಪ್ತಿಯಲ್ಲಿ ದಕ್ಷಿಣ ಚೀನಾ ಸಮುದ್ರದ ವ್ಯಾಪ್ತಿಯಲ್ಲಿ ಕಾರ್ಯತಂತ್ರಕ್ಕಾಗಿ ನಿಯೋಜನೆಗೊಳ್ಳೋಕೆ ಈ ಹಡಗುಗಳು ಭಾರತದಿಂದ ಸಿಂಗಾಪುರ್ಗೆ ಹೋಗಿದೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಿಂದ ಸಿಂಗಾಪುರ್ಗೆ ದೆಹಲಿ, ಶಕ್ತಿ, ಕಿಲ್ತಾನ್ ಎಂಬ ಹಡಗುಗಳು ಹೋಗಿರುತ್ತೆ. ಕಾರಣ ಇಷ್ಟೇ, ದಕ್ಷಿಣ ಚೀನಾ ಸಮುದ್ರದ ವ್ಯಾಪ್ತಿಯಲ್ಲಿ ಒಂದು ನಿಯೋಜನೆಗೊಳ್ಳೋಕೆ. ಯಾಕೆ ದಕ್ಷಿಣ ಚೀನಾ ಸಮುದ್ರ ಬಹಳ ಒಂದು ಸುದ್ದಿಯಲ್ಲಿದೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಈ ದಕ್ಷಿಣ ಚೀನಾ ಸಮುದ್ರವನ್ನ ತನ್ನ ಒಂದು ಮುಷ್ಟಿಗೆ ತೆಗೆದುಕೊಳ್ಳಬೇಕು, ತನ್ನ ಒಂದು ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಚೀನಾ ಏನ್ ಮಾಡ್ತಾ ಇದೆ, ಬಹಳಷ್ಟು ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಈ ದಕ್ಷಿಣ ಚೀನಾದ ಸುತ್ತಮುತ್ತ ಇರುವಂತಹ ದೇಶಗಳು ಇದನ್ನ ವಿರೋಧ ಮಾಡ್ತಾ ಇದೆ. ಮುಖ್ಯವಾಗಿ ಫಿಲಿಪೈನ್ಸ್ ಇರಬಹುದು, ಸಿಂಗಾಪುರ್ ಇರಬಹುದು, ಹೀಗೆ ಇದರ ಸುತ್ತ ಇರುವಂತಹ ದೇಶಗಳು ವಿರೋಧವನ್ನ ಕೂಡ ಮಾಡ್ತಾ ಇದೆ. ಹಾಗಾಗಿ ದಕ್ಷಿಣ ಚೀನಾ ಸಮುದ್ರ ಏನಿದೆ ಅದು ಜಾಗತಿಕ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಈ ದಕ್ಷಿಣ ಚೀನಾ ಸಮುದ್ರದ ವ್ಯಾಪ್ತಿಯಲ್ಲಿ 2ನೇ ಥಾಮಸ್ ಶೋಲ್ ದ್ವೀಪ ಇದೆ. ಈ 2ನೇ ಥಾಮಸ್ ಶೋಲ್ ದ್ವೀಪ ಭಾಗದ ಮೇಲೆ ಹಕ್ಕನ್ನ ಸಾಧಿಸೋಕೆ ಒಂದು ಫಿಲಿಪೈನ್ಸ್ ಕೂಡ ಯತ್ನ ಮಾಡ್ತಾ ಇದೆ. ಇದು ತನ್ನ ಗಡಿಗೆ ಸೇರಿದೆ ಅಂತ ಹೇಳಿ ಚೀನಾ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂದ್ರೆ ಈ 2ನೇ ಥಾಮಸ್ ಶೋಲ್ ದ್ವೀಪ ಏನಿದೆ ಇದು 2 ದೇಶಗಳ ನಡುವೆ ಜಟಾಪಟಿಗೆ ಕಾರಣ ಆಗಿದೆ. ಒಂದು ಕಡೆ ಚೀನಾ ಏನ್ ಹೇಳ್ತಾ ಇದೆ, ಇದನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಫಿಲಿಪೈನ್ಸ್ ಕೂಡ ಇದನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು, 2ನೇ ಶೋಲ್ ಥಾಮಸ್ ದ್ವೀಪ ಇದನ್ನ ಹಿಡಿತಕ್ಕೆ ತಗೋಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ತಾವು ಗಮನ ಕೊಡಬೇಕಾಗತ್ತೆ. ರೀಸೆಂಟ್ ಆಗಿ ಭಾರತ ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡಿದೆ. ಅದು ಕೂಡ ಕಾರಣ ಇದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ನಿಯೋಜನೆ ಮಾಡೋಕೆ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಫಿಲಿಪೈನ್ಸ್ಗೆ ರಫ್ತು ಮಾಡಿದೆ, ಕಳಿಸ್ಕೊಟ್ಟಿದೆ. ಬಟ್ ಇವಾಗ ದೆಹಲಿ, ಶಕ್ತಿ, ಕಿಲ್ತಾನ್ ಹಡಗುಗಳನ್ನ ಕೂಡ ಕಳಿಸಿಕೊಡ್ತಾ ಇದೆ. ಎಲ್ಲಿ? ಸಿಂಗಾಪುರ್ಗೆ ಕಳಿಸಿದೆ. ಸಿಂಗಾಪುರ್ ಭಾಗದಲ್ಲಿ ನಿಯೋಜನೆ ಮಾಡೋಕೆ ಅದನ್ನ ಕಳಿಸಿಕೊಟ್ಟಿರುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಗೆ ಇತ್ತೀಚೆಗೆ ಪುಲಿಟ್ಜರ್ ಪ್ರಶಸ್ತಿಯನ್ನ ಕೊಡಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ನ್ಯೂಯಾರ್ಕ್ ಟೈಮ್ಸ್, ವಾಷಿಂಗ್ಟನ್ ಪೋಸ್ಟ್, ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್, ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ಗೆ ಈ ಒಂದು ಪುಲಿಟ್ಜರ್ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. 2023ರಲ್ಲಿ ಉತ್ತಮ ಸುದ್ದಿಯನ್ನ ಪ್ರಕಟಿಸಿದ್ದಕ್ಕಾಗಿ ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ಗೆ ಪತ್ರಿಕಾ ಸಂಸ್ಥೆಗಳಾಗುತ್ತೆ, ಇವುಗಳಿಗೆ ಪುಲಿಟ್ಜರ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಮತ್ತು ವಿವಿಧ ದೇಶಗಳಿಂದ ಜನರೇನ್ ಮಾಡ್ತಾರೆ, ಅಮೆರಿಕಾಗೆ ವಲಸೆ ಹೋಗಿರ್ತಾರೆ. ಆ ಒಂದು ಚಿತ್ರಗಳನ್ನ ಪ್ರಕಟಿಸಿದ್ದಕ್ಕಾಗಿ ಅಸೋಸಿಯೇಟೆಡ್ ಪ್ರೆಸ್ಗೂ ಕೂಡ ನುಡಿ ಚಿತ್ರ ಛಾಯಾಗ್ರಹಣ ಒಂದು ವಿಭಾಗದಲ್ಲಿ, ಛಾಯಾಚಿತ್ರಗ್ರಹಣ ವಿಭಾಗದಲ್ಲಿ ಈ ಒಂದು ಪುಲಿಟ್ಜರ್ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. 2023ರಲ್ಲಿ ಒಟ್ಟು 15 ವಿಭಾಗಗಳಲ್ಲಿ ಪುಲಿಟ್ಜರ್ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಈ 2 ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ, ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್. ಮುಂದಿನ ಪ್ರಶ್ನೆ, ಶ್ರೀಲಂಕಾ ಇತ್ತೀಚೆಗೆ ಯಾವ ದೇಶದ ಪ್ರವಾಸಿಗರಿಗೆ ಶುಲ್ಕರಹಿತ ವೀಸಾವನ್ನ ನೀಡೋಕೆ ಮುಂದಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ ಮತ್ತು ಚೀನಾ, ಚೀನಾ ಮತ್ತು ರಷ್ಯಾ, ಜಪಾನ್ ಮತ್ತು ಮಲೇಷಿಯಾ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಈ ಮೇಲಿನ ಎಲ್ಲಾ ದೇಶಗಳಿಗೆ, ಸುಮಾರು 7 ದೇಶಗಳಿಗೆ ಶ್ರೀಲಂಕಾ ಏನ್ ಮಾಡ್ತಾ ಇದೆ, ಯಾವುದೇ ರೀತಿ ಶುಲ್ಕ ಇಲ್ಲದೆ ಶುಲ್ಕರಹಿತ ವೀಸಾವನ್ನ ಕೊಡೋಕೆ ಮುಂದಾಗಿದೆ. ಯಾವ ದೇಶಗಳು? ಭಾರತ, ಚೀನಾ, ರಷ್ಯಾ, ಜಪಾನ್, ಮಲೇಷಿಯಾ, ಥಾಯ್ಲೆಂಡ್ ಮತ್ತು ಇಂಡೋನೇಷ್ಯಾ. ಈ ದೇಶಗಳಿಗೆ ಒಂದು ಏನ್ ಮಾಡ್ತಾ ಇದೆ, ಶುಲ್ಕರಹಿತ ವೀಸಾವನ್ನ ಕೊಡೋಕೆ ಶ್ರೀಲಂಕಾ ಮುಂದಾಗಿರುತ್ತೆ. ಮುಂದಿನ ಪ್ರಶ್ನೆ, ಒಬ್ಬ ಅಭ್ಯರ್ಥಿಯು ಚುನಾವಣೆಯಲ್ಲಿ ಗರಿಷ್ಠ ಎಷ್ಟು ಸ್ಥಾನಗಳಿಗೆ ಸ್ಪರ್ಧೆ ಮಾಡಬಹುದು ಅಂತ ಪ್ರಶ್ನೆ. ಆಯ್ಕೆಗಳು 1 ಸ್ಥಾನ, 2 ಸ್ಥಾನ, 3 ಸ್ಥಾನ, ಯಾವುದೇ ಗರಿಷ್ಠ ಮಿತಿ ಇಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಗರಿಷ್ಠ 2 ಸ್ಥಾನಗಳಿಗೆ ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು. ಸೊ ರೀಸೆಂಟ್ ಆಗಿ ರಾಹುಲ್ ಗಾಂಧಿಯವರು ಕೂಡ 2 ಸ್ಥಾನಗಳಿಗೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಒಂದು ಕೇರಳದಲ್ಲಿ ಬರುತ್ತೆ, ಇನ್ನೊಂದು ಎಲ್ಲಿ ಬರುತ್ತೆ ಅದು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಯಾವ 2 ಕ್ಷೇತ್ರಗಳಿಗೆ ರಾಹುಲ್ ಗಾಂಧಿಯವರು ಏನ್ ಮಾಡ್ತಾ ಇದ್ದಾರೆ, ಲೋಕಸಭೆಯಲ್ಲಿ ಒಂದು
ಸ್ಪರ್ಧೆ ಮಾಡಿದ್ದಾರೆ ಅಂತ ಹೇಳಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಉತ್ತರವನ್ನ ಕಾಮೆಂಟ್ ಮಾಡಬೇಕಾಗತ್ತೆ. ಆದ್ರೆ ಇಲ್ಲೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ 2 ಕ್ಷೇತ್ರಗಳನ್ನ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಒಂದು ಬಾರಿ ಕಾನ್ಫಿಡೆನ್ಸ್ ಇರಲ್ಲ, ಒಂದು ಕ್ಷೇತ್ರದಲ್ಲಿ ಸೋತ್ರು ಕೂಡ ಇನ್ನೊಂದ್ರಲ್ಲಿ ಗೆಲ್ಬೇಕು ಅಂತ ಹೇಳಿ ಅವರು ಒಂದು ಸ್ಪರ್ಧೆ ಮಾಡ್ತಾರೆ. ಸಪೋಸ್ 2 ಕ್ಷೇತ್ರದಲ್ಲಿ ಗೆದ್ದಾಗ ಏನ್ ಮಾಡಬೇಕಾಗುತ್ತೆ, ಒಂದು ಕ್ಷೇತ್ರಕ್ಕೆ ರಾಜೀನಾಮೆನ ಕೊಡಬೇಕಾಗುತ್ತೆ. ಕೇವಲ ಒಂದು ಕ್ಷೇತ್ರವನ್ನ ಮಾತ್ರ ರೆಪ್ರೆಸೆಂಟ್ ಮಾಡುವಂತಹ ಅವಕಾಶ ಇರುತ್ತೆ. ಸೊ ಅದನ್ನ ಮಾತ್ರ ನಾವು ಪ್ರತಿನಿಧಿಸುವಂತಹ ಅವಕಾಶ ಇರುತ್ತೆ. ಸ್ಪರ್ಧೆ ಗರಿಷ್ಠ 2 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಬಹುದು, ಆದ್ರೆ ಪ್ರತಿನಿಧಿಸೋದು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ನೀವು ಪ್ರತಿನಿಧಿಸಬೇಕಾಗತ್ತೆ. ಯಾಕಂದ್ರೆ ಒಂದು ಕ್ಷೇತ್ರಕ್ಕೆ ಗೆದ್ದ ಮೇಲೆ ರಾಜೀನಾಮೆನ ಕೊಡಬೇಕಾಗತ್ತೆ. 1996ಕ್ಕಿಂತ ಮೊದಲು ಹೇಗಿತ್ತು ಅಂದ್ರೆ ಎಷ್ಟು ಕ್ಷೇತ್ರಕ್ಕೂ ಬೇಕಾದ್ರೂ ನೀವು ಸ್ಪರ್ಧೆ ಮಾಡಬಹುದು. 5-10 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡೋಕೆ ಅವಕಾಶ ಇತ್ತು. 1996ರಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 33ಕ್ಕೆ ಒಂದು ತಿದ್ದುಪಡಿಯನ್ನು ತರ್ತಾರೆ. ತಿದ್ದುಪಡಿಯನ್ನು ತಂದು ಕೇವಲ 2 ಕ್ಷೇತ್ರಗಳಿಗೆ ಮಾತ್ರ ಸ್ಪರ್ಧೆ ಮಾಡೋಕೆ, ಗರಿಷ್ಠ 2 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡೋಕೆ ಅವಕಾಶವನ್ನ ಕೊಡ್ತಾರೆ. ಮುಂದಿನ ಪ್ರಶ್ನೆ, ವೆಸ್ಟ್ ಲೈನ್ ವೈರಾಣು ರೋಗ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದಲ್ಲಿ ಕಾಣಿಸಿಕೊಂಡಿದೆ ಅಂತ ಪ್ರಶ್ನೆ. ಅಮೆರಿಕ, ಉಗಾಂಡ, ದಕ್ಷಿಣ ಆಫ್ರಿಕಾ, ಫಿಲಿಪೈನ್ಸ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಫಸ್ಟ್ ಉಗಾಂಡದಲ್ಲಿ 1937ರಲ್ಲಿ ಈ ವೆಸ್ಟ್ ಲೈನ್ ವೈರಾಣು ರೋಗ ಕಾಣಿಸಿಕೊಳ್ಳುತ್ತೆ. ಇದೊಂದು RNA ವೈರಸ್ ಆಗುತ್ತೆ. ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಇದು ಕೂಡ ಆಪ್ಷನ್ಸ್ ನಲ್ಲಿ ಕೇಳಬಹುದು. ಸೊ ವೆಸ್ಟ್ ಲೈನ್ ವೈರಾಣು ರೋಗ ಯಾವ ತರವಾದ ವೈರಸ್ ಅಂತ ಕೇಳ್ತಾರೆ. ಆಪ್ಷನ್ಸ್ ನಲ್ಲಿ mRNA ಅಥವಾ RNA ಈ ರೀತಿ ಆಪ್ಷನ್ಸ್ ಅನ್ನ ಕೊಡ್ತಾರೆ, DNA. ಸೊ ಈ ರೀತಿ ಕೊಡ್ತಾರೆ. ಸೊ RNA ವೈರಸ್ ಆಗುತ್ತೆ. ಇದೊಂದು RNA ವೈರಸ್ ಆಗುತ್ತೆ, ವೆಸ್ಟ್ ಲೈನ್ ವೈರಾಣು. ಯಾಕೆ ಇವಾಗ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಕೇರಳದಲ್ಲಿ ಇದರ ಒಂದು ಕೇಸಸ್ಗಳು ಕಂಡು ಬರ್ತಾ ಇದೆ. ಬಟ್ ಫಸ್ಟ್ ಟೈಮು 1937ರಲ್ಲಿ ಉಗಾಂಡದಲ್ಲಿ ಇದು ಕಂಡು ಬರುತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ 2011ರಲ್ಲಿ ಕೇರಳದಲ್ಲಿ ಕಂಡು ಬರುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಕೇರಳದಲ್ಲಿ ಇದು ಕಂಡು ಬರುತ್ತೆ. ಇದು ಕ್ಯೂಲೆಕ್ಸ್ ತಳಿಯ ಸೋಂಕಿನ ಸೊಳ್ಳೆಯಿಂದ ಬರುತ್ತೆ. ಇದು ಕೂಡ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಕ್ಯೂಲೆಕ್ಸ್ ತಳಿಯ ಒಂದು ಸೋಂಕಿನ ಸೊಳ್ಳೆಯಿಂದ ವೆಸ್ಟ್ ಲೈನ್ ವೈರಾಣು ರೋಗ ನಮಗೆ ಇಲ್ಲಿ ಕಂಡು ಬರುತ್ತೆ. ಎಕ್ಸಾಮ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್. ಯಾಕಂದ್ರೆ ವೆಕ್ಟರ್ಸ್ ಗಳನ್ನ ಕೂಡ ಕೇಳ್ತಾರೆ, ಯಾವುದರಿಂದ ಹರಡುತ್ತೆ, ಯಾವುದರಿಂದ ಬರುತ್ತೆ, ಈ ರೀತಿ ಕೂಡ ನಿಮ್ಮ ಎಕ್ಸಾಮ್ ನಲ್ಲಿ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ಯೂಲೆಕ್ಸ್ ತಳಿಯ ಸೋಂಕಿನ ಸೊಳ್ಳೆಯಿಂದ ಈ ಒಂದು ವೆಸ್ಟ್ ಲೈನ್ ವೈರಾಣು ರೋಗ ಬರುತ್ತೆ. ಮುಂದಿನ ಪ್ರಶ್ನೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ BRO ಇತ್ತೀಚೆಗೆ ತನ್ನ 65ನೇ ರೈಸಿಂಗ್ ಡೇ ಅನ್ನ ಆಚರಿಸಿದ್ದು ಯಾವ ಸಚಿವಾಲಯದ ಅಡಿಯಲ್ಲಿ ಇದು ಬರುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು: ನಾಗರಿಕ ವಿಮಾನಯಾನ ಸಚಿವಾಲಯ, ಭೂವಿಜ್ಞಾನ ಸಚಿವಾಲಯ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಡಿಫೆನ್ಸ್ ಮಿನಿಸ್ಟ್ರಿ, ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ BRO ಬರುತ್ತೆ, ಬಾರ್ಡರ್ ರೋಡ್ ಅಂಡ್ ಆರ್ಗನೈಸೇಷನ್. ಸೊ ಇದು ತನ್ನ 65ನೇ ಒಂದು ರೈಸಿಂಗ್ ಡೇ ನ ರೀಸೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ಳುತ್ತೆ. 1960ರಲ್ಲಿ ನೆಹರು ಅವರ ಸರ್ಕಾರದಲ್ಲಿ BRO ಸ್ಥಾಪನೆ ಆಗುತ್ತೆ. ಸೊ ಸೇನೆಗಾಗಿ, ಸೊ ನಮ್ಮ ಒಂದು ಸೇನೆಗಾಗಿ ನಿರ್ಣಾಯಕವಾಗಿ ಬೇಕಾಗಿರುವಂತಹ ರಸ್ತೆ ಯೋಜನೆಗಳನ್ನ BRO ಏನ್ ಮಾಡುತ್ತೆ, ನಿರ್ಮಾಣ ಮಾಡುತ್ತೆ. ಸೊ ಪ್ರಸ್ತುತ BRO ಮುಖ್ಯಸ್ಥರು ಯಾರು ಅಂತಂದ್ರೆ ರಘು ಶ್ರೀನಿವಾಸನ್ ಪ್ರಸ್ತುತ BRO ನ ಮುಖ್ಯಸ್ಥರು ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕೋಲಿನ್ ಎಂದರೇನು ಅಂತ ಪ್ರಶ್ನೆ. ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ ಕೋಲಿನ್. ಸೊ ಹಾಗಾದ್ರೆ ಕೋಲಿನ್ ಅಂದ್ರೆ ಏನು? ಆಯ್ಕೆಗಳು: ಪೋಷಕಾಂಶ, ಕೀಟನಾಶಕ, ವೈರಸ್, ಆಕ್ರಮಣಕಾರಿ ಸಸ್ಯ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಇದೊಂದು ಪೋಷಕಾಂಶ ಆಗತ್ತೆ. FLVCR2 ಎಂಬ ಪ್ರೋಟೀನ್ ಏನ್ ಮಾಡುತ್ತೆ, ಮೆದುಳಿಗೆ ಅಗತ್ಯವಾದ ಪೋಷಕಾಂಶವಾದ ಕೋಲಿನ್ ಅನ್ನ ಸಾಗಣೆ ಮಾಡೋಕೆ ಅನುಕೂಲ ಮಾಡುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. FLVCR2 ಅನ್ನೋದು ಪ್ರೋಟೀನ್ ಆಗುತ್ತೆ. ಅದರ ರೋಲ್ ಏನು ಅಂತಂದ್ರೆ ನಮ್ಮ ಮೆದುಳಿಗೆ ಅಗತ್ಯವಾಗಿ ಬೇಕಾದಂತಹ ಪೋಷಕಾಂಶವಾದಂತಹ ಕೋಲಿನ್ ಅನ್ನ ಏನ್ ಮಾಡುತ್ತೆ, ಅದನ್ನ ಸಾಗಣೆ ಮಾಡುತ್ತೆ. ಸೊ ಜೀವಕೋಶದ ಬೆಳವಣಿಗೆ ಮತ್ತು ಚಯಾಪಚಯ ಕ್ರಿಯೆಯಲ್ಲಿ ಕೋಲಿನ್ ಏನ್ ಮಾಡುತ್ತೆ, ನಿರ್ಣಾಯಕವಾದಂತಹ ಪಾತ್ರವನ್ನ ವಹಿಸುತ್ತೆ. ಸೊ ನೀರಾಗಿರಬಹುದು, ಕೊಬ್ಬು ಕರಗುವಂತಹ ರೂಪಗಳಲ್ಲಿ ಇದು ಅಸ್ತಿತ್ವದಲ್ಲಿ ಇರುತ್ತೆ. ಸೊ ನಮ್ಮ ದೇಹದಲ್ಲಿ ದೇಹದ ಯಕೃತ್ತಿನಲ್ಲಿ ಕೋಲಿನ್ ಏನ್ ಮಾಡುತ್ತೆ, ಉತ್ಪಾದಿಸಬಹುದು. ಸೊ ನಮ್ಮ ಒಂದು ದೇಹದ ಯಕೃತ್ತಿನಲ್ಲಿ ಕೋಲಿನ್ ಅನ್ನ ಉತ್ಪಾದನೆ ಮಾಡಬಹುದು. ಸೊ ಎಲ್ಲಾ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ.
ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಓರಾಂಗ್ ಟುನ್ನ IUCN ಸ್ಥಿತಿ ಏನು? ಓರಾಂಗ್ ಟುನ್ ಚಿತ್ರದಲ್ಲಿ ತಾವು ಗಮನ ಕೊಡಬೇಕಾಗತ್ತೆ. ಓರಾಂಗ್ ಟುನ್ ಅಂದ್ರೆ ಏನು, ಈ ಚಿತ್ರವನ್ನ ತಾವು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ IUCN ನಲ್ಲಿ ಇದರ ಸ್ಟೇಟಸ್ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. IUCN ಇದರ ವಿಸ್ತೃತ ರೂಪವನ್ನ ತಾವು ಗಮನ ಕೊಡಬೇಕಾಗತ್ತೆ. ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆಗುತ್ತೆ. IUCN ನ ವಿಸ್ತೃತ ರೂಪವನ್ನ ಕೂಡ ತಾವು ಗೊತ್ತಿರಬೇಕು. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ IUCN ನಲ್ಲಿ ಈ ಒಂದು ಒರಾಂಗ್ ಟುನ್ನ ಸ್ಥಿತಿ ಏನು ಅಂತ ನೋಡೋದಾದ್ರೆ ಆಯ್ಕೆಗಳು: ಅಪಾಯದಲ್ಲಿದೆ, ತೀವ್ರವಾಗಿ ಅಪಾಯದಲ್ಲಿದೆ, ದುರ್ಬಲ, ಕನಿಷ್ಠ ಕಾಳಜಿ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಅಂದ್ರೆ IUCN ನ ರೆಡ್ ಲಿಸ್ಟ್ ನಲ್ಲಿ ಈ ಒಂದು ಒರಾಂಗ್ ಟುನ್ ಕಂಡು ಬರುತ್ತೆ. ಸೊ ಅತಿ ದೊಡ್ಡ ಆರ್ಬೋರಿಯಲ್ ಸಸ್ತನಿ ಆಗುತ್ತೆ. ಸೊ ಇದು 90% ಗಿಂತ ಹೆಚ್ಚು ಮರಗಳಲ್ಲಿ ತನ್ನ ಸಮಯವನ್ನ ಕಳೀತೆ. ಅಂದ್ರೆ ಮರಗಳಲ್ಲಿ ಇವುಗಳು ವಾಸ ಮಾಡುತ್ತೆ. ಸುಮಾತ್ರ ಮತ್ತು ಬೋರ್ನಿಯೋದಲ್ಲಿ ಇವುಗಳು ಕಂಡು ಬರುತ್ತೆ. ಇಲ್ಲಿ ಸುಮಾತ್ರ ಮತ್ತು ಬೋರ್ನಿಯೋ. ಮತ್ತು 96.4% ನಷ್ಟು ಮಾನವ ವಂಶವಾಹಿಗಳನ್ನ ಇವುಗಳಲ್ಲಿ ನಾವು ಕಂಡ್ಕೋಬಹುದು. ಅಂದ್ರೆ ಮಾನವನ ಒಂದು ಜೆನೆಟಿಕ್ಸ್ ಗಳನ್ನ ನಾವಿಲ್ಲಿ ಕಂಡುಕೋಬಹುದು, ಈ ಒಂದು ಒರಾಂಗ್ ಟೂನ್ಗಳಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಪಾಕಿಸ್ತಾನವು ಇತ್ತೀಚೆಗೆ ತನ್ನ ಮೊಟ್ಟ ಮೊದಲ ಚಂದ್ರನ ಮಿಷನ್, ಸೊ ಪಾಕಿಸ್ತಾನದ ಮೊಟ್ಟ ಮೊದಲ ಚಂದ್ರನ ಮಿಷನ್ ICube ಖಮಾರ್ ಅನ್ನ ಯಾವ ದೇಶದ ಸಹಯೋಗದೊಂದಿಗೆ ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ರಷ್ಯಾ, ಭಾರತ, ಚೀನಾ, ಇರಾನ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಯಾವಾಗ್ಲೂ ಕೂಡ ಚೀನಾ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡುತ್ತೆ. ರಷ್ಯಾ ಅಂತೂ ಯೂಶುವಲಿ ಸಪೋರ್ಟ್ ಮಾಡಲ್ಲ, ಇರಾನ್ ಕೂಡ ಯೂಶುವಲಿ ಸಪೋರ್ಟ್ ಮಾಡಲ್ಲ. ಸೊ ಯಾವಾಗ್ಲೂ ಕೂಡ ಚೀನಾನೇ ಸಪೋರ್ಟ್ ಮಾಡುತ್ತೆ. ಸೊ ಚೀನಾ ಕೂಡ ಆನ್ಸರ್ ಕೂಡ ಆಗುತ್ತೆ ಇಲ್ಲಿ. ಸೊ ಪಾಕಿಸ್ತಾನ ಇತ್ತೀಚೆಗೆ ಚೀನಾದ ಸಹಯೋಗದೊಂದಿಗೆ ತನ್ನ ಮೊದಲ ಚಂದ್ರನ ಮಿಷನ್ ಆದಂತಹ ICube ಖಮಾರ್ ಅನ್ನ ಇಲ್ಲಿ ಪ್ರಾರಂಭ ಮಾಡಿರುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ICube ಖಮಾರ್, ಸೊ ಇದು ಪಾಕಿಸ್ತಾನದ ಮತ್ತು ಚೀನಾದ ಸಹಯೋಗದಲ್ಲಿ ಆರಂಭ ಆಗ್ತಾ ಇದೆ. ಪಾಕಿಸ್ತಾನದ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಮತ್ತು ಸುಪರ್ಕೋ ಮತ್ತು ಚೀನಾದ SJTU ಇದನ್ನ ಅಭಿವೃದ್ಧಿ ಪಡಿಸಿರುತ್ತೆ. ಸುಮಾರು 7 kg ಉಪಗ್ರಹ ಇದರಲ್ಲಿ ಇರುತ್ತೆ. ಚೀನಾದ ಚಾಂದ್ E6 ಮಿಷನ್ ನ ಭಾಗ ಕೂಡ ಇದಾಗುತ್ತೆ. 2 ಆಪ್ಟಿಕಲ್ ಕ್ಯಾಮೆರಾಗಳನ್ನ ಇದರಲ್ಲಿ ಅಳವಡಿಸಲಾಗಿರುತ್ತೆ ಮತ್ತು ಚಂದ್ರನ ಸುತ್ತ ಇದು ಸುತ್ತುತ್ತೆ. ಚಂದ್ರನ ಮೇಲ್ಮೈ ಚಿತ್ರಣದ ಮೇಲೆ ಸ್ವತಂತ್ರವಾಗಿ ಉಪಗ್ರಹ ಆಧಾರಿತ ಸಂಶೋಧನೆ ನಡೆಸೋಕೆ ಪಾಕಿಸ್ತಾನ್ಗೆ ಚೀನಾ ಏನ್ ಮಾಡ್ತಾ ಇದೆ, ಸಹಾಯವನ್ನ ಕೂಡ ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ, ವಿಕ್ಟೋರಿಯಾ ಶಿ ಹೆಸರಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ರಚಿತ ವಕ್ತಾರರನ್ನ ಯಾವ ದೇಶವು ಇತ್ತೀಚೆಗೆ ಪರಿಚಯಿಸಿದೆ ಅಂತ ಪ್ರಶ್ನೆ. ಸೊ ಡೆಲಿಗೇಟ್. ಸೊ ಆಯ್ಕೆಗಳು: ರಷ್ಯಾ, ಇರಾನ್, ಇರಾಕ್, ಉಕ್ರೇನ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಇಲ್ಲಿ ರೀಸೆಂಟ್ ಆಗಿ ವಿಕ್ಟೋರಿಯಾ ಶಿ ಈ ಒಂದು ಚಿತ್ರವನ್ನ ಗಮನಿಸಬೇಕು. ಇದು ಯಾರು ಅಂತಂದ್ರೆ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಡೆಲಿಗೇಟ್, ಅಂದ್ರೆ ಒಂದು ವಕ್ತಾರೆ ಅಂತ ನಾವು ಕರಿತೀವಿ. ಒಂದು ಡಿಫೆನ್ಸ್ ಫಾರಿನ್ ಮಿನಿಸ್ಟ್ರಿಯಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇಲ್ಲಿ ಉಕ್ರೇನ್ ನಲ್ಲಿ. ಸೊ ವಿಕ್ಟೋರಿಯಾ ಶಿ ಇದರ ಹೆಸರಾಗುತ್ತೆ. ಕೃತಕ ಬುದ್ಧಿಮತ್ತೆ ಹೊಂದಿರುವಂತಹ ವಕ್ತಾರೆ ಆಗ್ತಾಳೆ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಸೊ ಇಲ್ಲಿ ಉಕ್ರೇನ್ ಮಾಡುತ್ತೆ. ಉಕ್ರೇನ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಸೊ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತನ್ನ ಡಿಜಿಟಲ್ ವಕ್ತಾರರಾಗಿ AI ರಚಿತ ಅವತಾರ ಯಾವುದು ವಿಕ್ಟೋರಿಯಾ ಶಿ ಅನ್ನ ಪರಿಚಯ ಮಾಡಿರುತ್ತೆ. ಇಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನು ಅಂತಂದ್ರೆ ವಿಕ್ಟೋರಿಯಾ ಶಿ ಅಂದ್ರೆ ಏನು ಅಂತ ಗೊತ್ತಿದ್ರೆ ಸಾಕು. ಸೊ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಒಂದು ಡಿಜಿಟಲ್ ವಕ್ತಾರೆಯಾಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಯಾರು? ಉಕ್ರೇನ್ ನಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇನ್ನೊಂದು ಇಲ್ಲಿ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯ ಹೆಸರೇನು? ಭಾರತದಲ್ಲಿ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯ ಹೆಸರೇನು? ಇದನ್ನ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಯಾವ ರೀತಿ ಉಕ್ರೇನ್ ನಲ್ಲಿ ಈ ಒಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ವಕ್ತಾರೆನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ವಿಕ್ಟೋರಿಯಾ ಶಿ ಆಗುತ್ತೆ. ಅದೇ ರೀತಿ ಭಾರತದಲ್ಲೂ ಕೂಡ ಒಂದು ಸ್ಕೂಲ್ ನಲ್ಲಿ ಕೃತಕ ಬುದ್ಧಿಮತ್ತೆ ಶಿಕ್ಷಕಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಕೇರಳದಲ್ಲಿ. ಸೊ ಕೇರಳದ ಒಂದು ಸ್ಕೂಲ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾದ್ರೆ ಆ ಶಿಕ್ಷಕಿ ಹೆಸರೇನು? ಇದನ್ನ ನಾವು ಡಿಸ್ಕಷನ್ ಮಾಡಿದೀವಿ, ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಡಿಸ್ಕಷನ್ ಮಾಡಿದೀವಿ. ಸೊ ಇದಕ್ಕೆ ಯಾರ್ಯಾರ್ಗೆ ಉತ್ತರ ಗೊತ್ತಿದೆ, ಯಾರ್ಯಾರ್ಗೆ ಆನ್ಸರ್ ಗೊತ್ತಿದೆ, ನಿಮ್ಮ ಹೋಮ್ ವರ್ಕ್ ಅಂತ ಅನ್ಕೊಂಡು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಉತ್ತರವನ್ನ ಮರಿದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಷ್ಟು ಇವತ್ತಿನ ಒಂದು ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇದೆ. ಸೊ ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ
ಸೊ ಜಾಯಿನ್ ಬಟನ್ ಮೂಲಕ ತಾವು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳನ್ನು ನೋಡಬಹುದು. ಸೊ ಲೆಂತಿ ಫುಲ್ ಲೆಂತ್ ಕ್ಲಾಸ್ ಇರುತ್ತೆ. ಸೊ ಸುಮಾರು 4 ಗಂಟೆ 5 ಗಂಟೆ ಕ್ಲಾಸ್ ಇರುತ್ತೆ. ಈಚ್ ಕ್ಲಾಸ್ ಎವ್ರಿ ಮಂತ್ದು 4 ರಿಂದ 5 ಗಂಟೆ ಕ್ಲಾಸ್ ಇರುತ್ತೆ. ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ, ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ. ಅದರ ಜೊತೆಗೆ KS ಪ್ರಶ್ನೋತ್ತರ ಚರ್ಚಾ ಮೇಳವನ್ನು ಕೂಡ ಇಲ್ಲಿ ತಾವು ಅಟೆಂಡ್ ಆಗಬಹುದು. ತಾವೇನಾದರೂ KS ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ಪ್ಲಾನ್ ಇದ್ರೆ, KS ಮೇನ್ಸ್ನ ಓಲ್ಡ್ ಕ್ವಶನ್ ಪೇಪರ್ಗೆ ಮಾಡೆಲ್ ಆನ್ಸರ್ಸ್ ಅನ್ನ ಹುಡುಕ್ತಾ ಇದ್ರೆ, ಸೊ ಎಲ್ಲಾ ಹಳೆಯ ಪ್ರಶ್ನೆ ಪತ್ರಿಕೆಗಳ ಮಾಡೆಲ್ ಆನ್ಸರ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ನೀವೇನಾದ್ರೂ KS ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ಜಾಯಿನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನ ಉಚಿತವಾಗಿ ಪಡ್ಕೋಬಹುದು. ಡಬಲ್ ಧಮಾಕ ಕೂಡ ಇಲ್ಲಿ ಇರುತ್ತೆ. ಅದೇ ರೀತಿ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ. ಸೊ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ಮೂಲಕ ತಾವೇನಾದ್ರೂ ಮನೆಯಲ್ಲಿ ಕುಳಿತು ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ, ಎಸ್ಪೆಷಲಿ KS, PSI, PDO, VAO ಹೀಗೆ ಕರ್ನಾಟಕದ ಎಲ್ಲ ದೊಡ್ಡ ಮತ್ತು ಸಣ್ಣ ಎಕ್ಸಾಮ್ಸ್ ಗಳಿಗೆ ತಾವೇನಾದ್ರೂ ಪ್ರಿಪೇರ್ ಆಗ್ತಾ ಇದ್ರೆ, ಸೀರಿಯಸ್ ಆಗಿ ತಾವೇನಾದ್ರೂ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ, ಜಾಯಿನ್ ಟು ಲರ್ನ್ ಆಪ್ ಮೂಲಕ ತಮ್ಮ ಸ್ಟಡಿಯನ್ನ ಮತ್ತಷ್ಟು ಸೀರಿಯಸ್ ಆಗಿ ಮಾಡ್ಕೋಬಹುದು. ಮತ್ತಷ್ಟು ತಾವು ಏನ್ ಮಾಡಬಹುದು, ಅದರ ಒಂದು ಹೆಲ್ಪ್ ಅನ್ನ ಕೂಡ ಪಡ್ಕೋಬಹುದು. ಆಪ್ ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಒಂದ್ಸಲ ಆಪ್ಗೆ ವಿಸಿಟ್ ಮಾಡಿ ಕೋರ್ಸಸ್ ಗಳನ್ನ ಕೂಡ ತಾವು ಚೆಕ್ ಮಾಡಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.